ಅದು ಸಾಲ ಮಾಡ್ಕೋಬಾರ್ದು, ಮಾಡಿದ್ರೆ ಎದುರಿಸ್ಬೇಕು ಅನ್ನೋದಕ್ಕೆ ಹೇಳಿದ. ಸಾವುಕಾರ ಇದ್ದಾರೆ 5,000 ರೂಪಾಯಿ ಬಡ್ಡಿ ಕೊಡ್ತಾರೆ, ಇರ್ತಾರೆ, ತಗೊಂಡು ಅವರು ನೆಮ್ಮದಿಯ ಜೀವನ ಮಾಡ್ತಾರೆ. ಹುಡುಗರು ಮಕ್ಕಳು ತಿಳ್ಕೊಬೇಕು ಇದನ್ನ, ಈ ಬಡ್ಡಿ ತಗೊಂಡು ನಾವು ಹೇಗೆ ಹಾಳಾಗ್ತಾ ಹೋಗ್ತೀವಿ ಅಂತ ಇರ್ತೈತಿ. ಅನ್ಯಾಯದಿಂದ ಬಡ್ಡಿ ಕೊಟ್ರೆ ಜನಗಳು ಭಾಳ ಅಷ್ಟು ತಗೋಬಾರ್ದು, ಅದು ಒಳ್ಳೇದಾಗಲ್ಲ. ಚೆನ್ನಾಗಿದೆ. ಫೈನಾನ್ಸ್ ವಿರುದ್ಧ ಮಿಸ್ಯೂಸ್ ಮಾಡ್ಕೊಂತ ಇದಾರಲ್ಲ, ಅದ್ರ ಬಗ್ಗೆ ಅರಿವು ಮೂಡಿಸ್ತಿದ್ದಾರೆ. ಪ್ರತಿಯೊಬ್ಬರು ಯುವಕರು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಯುವಕರು ಬಂದು ನೋಡಿ ಮೂವಿನ, ನಿಮಗೆ ಅರ್ಥ ಆಗುತ್ತೆ. ಮುಂದೆ ನಾವು ಟ್ರ್ಯಾಪ್ ಆಗಬಾರ್ದು, ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮೆಸೇಜ್ನ, ಲೈಕ್ ಬಡ್ಡಿ ವ್ಯಾಪಾರದಿಂದ ಹೇಗೆಲ್ಲ ಆಗುತ್ತೆ, ಈ ಜನ ಹೇಗೆ ಮೋಸ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅದರಿಂದ ತುಂಬ ಜನ ತಿಳ್ಕೊಬೇಕು. ದೆನ್ ಬಡ್ಡಿಯಿಂದ ಅಷ್ಟೇ ಅಲ್ಲ, ಪಾಲಿಸಿ ಮಾಡಿಸ್ತಿದ್ದಾರೆ ಅಂತಂದರೆ ಅದರಿಂದ ಜನ ಪಾಲಿಸಿ ಮಾಡ್ಸೋಕೆ ಕೊಡೋ ಜನ ಹೇಗೆ ಅದರಿಂದ ಮೋಸ ಹೋಗ್ತಾರೆ, ಅದರಿಂದ ಎಷ್ಟೊಂದೆಲ್ಲ ಪೇನ್ ಸಫರ್ ಪಡ್ತಾರೆ ಅದರಿಂದ. ಸೊ ದೆನ್ ಹಣದಿಂದ ಎಷ್ಟೆಷ್ಟೆಲ್ಲ ಪೇನ್ ಅನುಭವಿಸ್ತಾರೆ, ಆ ಹಣನೇ ಎಲ್ಲ ಅಲ್ಲ, ಹೆಸರು ಮಾಡಬೇಕು ಅಂತ ಹೇಳ್ತಾರೆ. ವೆಲ್ ಮೂವಿ. ಥ್ಯಾಂಕ್ ಯು ಮೇಡಮ್. ಸಾಲದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಈಗ ಬಡ್ಡಿ ಸಾಲ ಮಾಡುವಂಥದ್ದು. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ಮೇಡಮ್? ಅದೇ ಆ ಬಡ್ಡಿಗೆ ಭಾಳ ಬಡ್ಡಿ ಇದು ಕೊಡಬಾರ್ದು. ಸತ್ಯ ಧರ್ಮದಿಂದ ನಡೆಯ ಬಡ್ಡಿ ಕೊಟ್ಟರೆ ನಡೀತೈತಿ. ಅನ್ಯಾಯದಿಂದ ಬಡ್ಡಿ ಕೊಟ್ರೆ ಜನಗಳು ಭಾಳ ಅಷ್ಟು ತಗೋಬಾರ್ದು, ಅದು ಒಳ್ಳೇದಾಗಲ್ಲ. ಜನ ಮೋಸ ಹೋಗಬಾರ್ದು, ಇದರಿಂದ ತಿಳ್ಕೊಂಡ್ರು. ನಮಗೂ ಹೆಚ್ಚಿಗೆ ಬಡ್ಡಿ ತಗೋಬಾರ್ದು, ನಿಜವಾದ ಬಡ್ಡಿ ತಗೋಬೇಕು ಅಂತ. ಅಷ್ಟೊಂದು ಬಡ್ಡಿ ಕೊಟ್ಟು ಇಲ್ದಾರ ಏನು ಮಾಡ್ತಾರ್ರಿ? ಸ್ವಲ್ಪ ಬಡ್ಡಿ, 1 ರೂಪಾಯಿ 2 ರೂಪಾಯಿ ಬಡ್ಡಿ ಬ್ಯಾಂಕಿಂದ ಇರ್ತದಲ್ಲ, ಅಂಥದ್ದಾದರೆ ಬಡವ್ರ ಬಗ್ಗರು ಉಳ್ಕೊಂತಾರೆ. ಸಾವುಕಾರ ಇದ್ದಾರೆ 5,000 ರೂಪಾಯಿ ಬಡ್ಡಿ ಕೊಡ್ತಾರೆ, ಇರ್ತಾರೆ, ತಗೊಂಡು ಅವರು ನೆಮ್ಮದಿಯ ಜೀವನ ಮಾಡ್ತಾರೆ. ಅಂತಾರೆ ಹೆಂಗೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗತ್ರ? ಇಲ್ಲ, ಭಾಳ ಕಷ್ಟ ಆಗುತ್ತೆ ಅಂಥದ್ದೆಲ್ಲ ಇದ್ದರೆ. ಅವ್ರಿಗೆ ಭಾಳ ಚೆನ್ನಾಗಿತ್ತು. ಅದೇ ಜಾಸ್ತಿ ಬಡ್ಡಿ ತಗೊಂಡ್ರೆ ಮತ್ತು ಹಾಳಾಗ್ತಾರೆ. ಕಡಿಮೆ ಬಡ್ಡಿ ಎಷ್ಟಾಗಬೇಕೋ ಅಷ್ಟಾಗ ನಿಜವಾದ ಬಡ್ಡಿ ತಗೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿರ್ತಾರೆ ಕೊಡೋರು. ಸರಿ, ಅದೇನೋ ಹೌದು, ನಿಜ ನಿಜ ರೀ. ಹುಡುಗರು ಮಕ್ಕಳು ತಿಳ್ಕೊಬೇಕು ಇದನ್ನ, ಈ ಬಡ್ಡಿ ತಗೊಂಡು ನಾವು ಹೇಗೆ ಹಾಳಾಗ್ತಾ ಹೋಗ್ತೀವಿ ಅಂತ. ಸೂಪರ್ ಆಗಿತ್ತು ಮೂವಿ ಮಾತ್ರ. ನಾವೇ ಅಲ್ಲಿ ನೋಡ್ತಿದೀವಿ, ನಾವೇ ಇದೀವಿ ಅದ್ರಲ್ಲಿ ಏನೋ ಥರ ಫೀಲ್ ಆಗ್ತಾ ಇತ್ತು. ಪ್ರತಿಯೊಬ್ಬರು ಅಂದರೆ ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಅಲ್ಲ, ನಾವು ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಬೇರೆಯವ್ರಿಗೆ ಏನು ಹೆಲ್ಪ್ ಮಾಡ್ತೀವಿ ಅದು ನಮ್ಮನ್ನು ಕಾಯುತ್ತೆ ಅನ್ನೋದು ಕೊನೆವರೆಗೂ ಫುಲ್ ಭಾಳ ಚೆನ್ನಾಗೈತೆ ಮೆಸೇಜ್ ಮಾತ್ರ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ಆಮೇಲೆ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಆ್ಯಕ್ಚುಲಿ ನಿಜವಾದಂಥ ಮೂವಿ ಇದು, ಚೆನ್ನಾಗಿದೆ ಮೂವಿ, ಬಂದು ನೋಡ್ಬೋದು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೊರಗಿನ ಏನು ಇಂಟ್ರೆಸ್ಟ್ ಕೊಡ್ತಾರಲ್ಲ ಜನಗಳು, ಅವ್ರು ಯಾವ ರೀತಿಯಾಗಿ ಫ್ರಾಡ್ ಮಾಡ್ತಿದ್ದಾರೆ, ಆಮೇಲೆ ನಾವು ಯಾವ ರೀತಿಯಾಗಿ ನಮ್ಮ ತಪ್ಪು ಆ್ಯಕ್ಚುಲಿ ಹೇಳ್ಬೇಕು, ನಾವು ಯಾವ ರೀತಿಯಾಗಿ ಫ್ರಾಡ್ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಏನಂದ್ರೆ ಟ್ರ್ಯಾಪ್ ಆಗ್ತಿದ್ದೀವಲ್ಲ ಅದ್ರ ಬಗ್ಗೆ ಇವ್ರು ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿದೆ. ಅದೇ ರೀತಿಯಾಗಿ ಸಿ.ಕೈ. ಚಂದ್ರ ಅವ್ರ ಸರ್ಗಳು ಇದರಲ್ಲಿ ಹಳೆಯ ನಟರುಗಳೆಲ್ಲ ಬಂದು ನಟಿಸಿರೋದು ತುಂಬ ಖುಷಿಯಾಗಿದೆ ನನಗೆ ಹೇಳ್ಬೇಕು ಅಂತಂದರೆ. ಆಮೇಲೆ ಹೊಸ ಹೀರೋಗಳಿಗೆ ಇವರೆಲ್ಲ ಬೆಳೆಯೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಏನಿದೆಯಲ್ಲ ಕತೆ, ಅಂದರೆ ನಮ್ಮದೇ ಸ್ಟೋರಿ ಏನಿದೆಯಲ್ಲ, ಸೊ ಮೂವಿನೂ ಹಂಗಿದೆ, ನಿಮ್ಮದೇ ಸ್ಟೋರಿ ಅಂತ ಹೇಳ್ಬಿಟ್ಟು, ಮೀನ್ಸ್ ಅಂದರೆ ನಿಮ್ಮದೇ ಕತೆ ಅಂತ ಹೇಳ್ಬಿಟ್ಟು ಮೂವಿ ಹೆಸರಿರೋದು. ಅದೇ ರೀತಿಯಾಗಿ ನಮ್ಮದೇ ಕತೆ ಇದು ಒಂಥರ. ಪ್ರತಿಯೊಬ್ಬರು ಮನೆ ದೋಸೆ ತೂತು ಅನ್ನಂಗೆ ಕೂಡ ಈ ಮೂವಿನ ಮಾಡಿರೋದು ಅದ್ಭುತವಾಗಿದೆ. ಪ್ರತಿಯೊಬ್ಬರು ಯುವಕರು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಯುವಕರು ಬಂದು ನೋಡಿ ಮೂವಿನ, ನಿಮಗೆ ಅರ್ಥ ಆಗುತ್ತೆ. ಮುಂದೆ ನಾವು ಟ್ರ್ಯಾಪ್ ಆಗಬಾರ್ದು, ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು ಅನ್ನೋದನ್ನ, ಆಮೇಲೆ ನಾವು ಯಾವ ರೀತಿಯಾಗಿ ಈ ಥರ ತೊಂದರೆಗಳನ್ನು ಎದುರಿಸಬೇಕು. ಸಾಯೋದೇ ಎಲ್ಲದಕ್ಕೂ ಕಾರಣ ಅಲ್ಲ, ಸಾಯಬಾರ್ದು. ಸಾಯೋದ್ರಿಂದ ಏನಾಗುತ್ತೆ ಅಂದರೆ ಜೀವ ಹೋಗುತ್ತೆ. ಆದರೆ ನಮ್ಮನ್ನೇ ನೆನೆಸ್ಕೊಂಡಿರೋಂಥ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದೇನು, ಒಂದ್ಸರಿ ಬಂದು ನೋಡಿ, ನಿಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ ಮೂವಿ. ನಿಮಗೆ ಖುಷಿಯಾಗುತ್ತೆ ಅಂತ ಹೇಳ್ತಿಲ್ಲ, ಒಂದು ಅರ್ಥಗರ್ಭಿತವಾಗಿದೆ ಮೂವಿ. ಸೊ ಬಂದು ವಾಚ್ ಮಾಡಿ ಎಲ್ಲರೂ ಕೂಡ. ಥ್ಯಾಂಕ್ ಯು.